ಗಾಯ್ಸ್, ಇವತ್ತು ನಾನು ಮಾಡೋ ರೆಸಿಪಿ ಹೆಸರು ಸಬ್ಬಸಿಗೆ ಕಡುಬು. ಇದಕ್ಕೆ ಬೇಕಾಗುವಂತ ಸಾಮಾನು ಜೋಳದ ಹಿಟ್ಟು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಜೋಳದ ಹಿಟ್ಟು ತೆಗೆದುಕೊಳ್ಳಿ. ಇಲ್ಲಿ ಕಟ್ ಮಾಡಿದ ಸಬ್ಬಸಿಗೆ ಸೊಪ್ಪು, ಇಲ್ಲಿ ಕೊತ್ತಂಬರಿ ಹಾಗೂ ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ ಪುಡಿ, ಕೆಂಪು ಖಾರದ ಪುಡಿ, ಜೀರಿಗೆ. ಈಗ ಇದನ್ನು ಕಲಿಸ್ಕೋಬೇಕು. ಜೋಳದ ಹಿಟ್ಟನ್ನು ಕಲಿಸ್ಕೋಬೇಕು. ಅವರು ಸ್ವಲ್ಪ ಜೀರಿಗೆ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಉಪ್ಪಾಯಿತು. ಈಗ ಅರಿಶಿಣ ಪುಡಿ, ಚಿಟಿಕೆ ಅರಿಶಿಣ ಪುಡಿ, ಸ್ವಲ್ಪ ಕೆಂಪು ಖಾರದ ಪುಡಿ ಸ್ವಲ್ಪ ಹಾಕಬೇಕು. ಆಯ್ತು. ಈಗ ನಾದ್ಕೋಬೇಕು. ಹಿಟ್ಟು ನೀರು ಹಾಕೊಂಡು ನಾದ್ಕೋಬೇಕು. ಈಗ ರೊಟ್ಟಿ ಮಾಡ್ತೀವಲ್ಲ ಅದೇ ಅದಕ್ಕೆ ನಾದ್ಕೋಬೇಕು. ಈ ರೀತಿ ಒಂದು ಪ್ಲೇಟಿಗೆ ಎಣ್ಣೆ ಸೇರಬೇಕು. ಈ ಥರ ಸಣ್ಣ ಸಣ್ಣ ಉಂಡೆ ಟೈಪ್ ಮಾಡ್ಕೋಬೇಕು. ನಮಗೆ ಎಷ್ಟು ಬೇಕೋ ಅಷ್ಟು ಗಾತ್ರ ಮಾಡ್ಕೋಬೇಕು. ರೆಡಿಯಾಗಿದೆ. ಈಗ ಇವನ್ನ ಕುದಿಸ್ಬೇಕು. ಮೊದಲು ಗ್ಯಾಸ್ ಹಚ್ಚಿ ಅದರ ಸ್ವಲ್ಪ ನೀರು ಹಾಕ್ಬೇಕು. ಸ್ಟೀಮ್ ಮಾಡ್ಕೋಬೇಕು ನಾವು. ಅದಕ್ಕಾಗಿ ಈ ತರ ಸ್ಟ್ಯಾಂಡ್ ಇಟ್ಟು ನಾವು ಈ ತರ ಮಾಡ್ತೇವೆ. ಸ್ಟೀಮ್ ಈ ತರ ಬಾಂಡಿ ಇಟ್ಟು ನೀರು ಹಾಕಿ ಈ ತರ ಸ್ಟ್ಯಾಂಡ್ ಇಟ್ಕೋಬೇಕು. ಇದು ರೆಡಿಯಾಗಿ ಕಡುಬು ಮೇಲೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ಹಾಕೊಂಡು ಕುದಿಯಾಕೆ ಇಡಬೇಕು. ಸ್ಟೀಮ್ ಆಗ್ಬೇಕು. ಈಗ ಒಂದು 10 ನಿಮಿಷದಾಗ ಕುದಿತಾವೆ. ಇದನ್ನ ಈ ತರ ಕುದಿಯಕ್ಕೆ ಇಡಬೇಕು. ಈ ಕುದಿಯಕ್ಕೂ ಒಂದು ಅರ್ಧ ಗಂಟೆ ಬೇಕು. ಇದು ಕುದಿಯುವವರೆಗೆ ನಾವು ಈ ಕಡೆ ಪಲ್ಯ ಮಾಡ್ಕೊಬೇಕು. ಜೀರಿಗೆ, ಸಿಡಪ ನಂತರ ಬೆಳ್ಳುಳ್ಳಿ, ಕೆಂಪು ಖಾರ, ಆಮೇಲೆ ಅರಿಶಿಣ ಪುಡಿ, ಉಪ್ಪು, ಸಬ್ಸಿಗೆ ಸ್ವಲ್ಪ ಹಾಕಬೇಕು. ಈ ತರ ಮೆತ್ತಗಾದ್ಮೇಲೆ ಫ್ರೈ ಸ್ವಲ್ಪ ಚೆನ್ನಾಗಿ ಇದು ಆಪ್ಷನ್, ಹಾಕಿದ್ರೆ ಹಾಕ್ಬೋದು, ಬಿಟ್ಟು ಬಿಡ್ಬೋದು. ನಾ ಚೆನ್ನಾಗಿ ಬೇಳೆ ಹಾಕಬೇಕು. ಇದು ಜಲ್ದಿನೇ ಬೇಯ್ತೈತಿ, ಅದಕ್ಕೆ ಚೆನ್ನಾಗಿ ಬೇಳೆ ತಗೊಂಡಿದ್ದೆ. ಈಗ ಸಬ್ಬಸಿಗೆ ಪಲ್ಯ ರೆಡಿ ಆಗೈತಿ. ಇದು ಸ್ಟೀಮ್ ಆಗೈತಿ ಇಲ್ಲ ನೋಡೋಣ. ಈಗ ಇದನ್ನು ಸ್ಟೀಮ್ ಆಗೈತಿ. ಜೋಳದ ಹಿಟ್ಟಿನ ಕಡುಬು ಸ್ಟೀಮ್ ಆಗೈತಿ. ಈಗ ಈ ಒಗ್ಗರಣೆಯಲ್ಲಿ ಇದನ್ನ ಹಾಕೋಬೇಕು. ಈಗ ರೆಡಿ ಆಗಿದ್ರ ಕಡುಬನ್ನೆಲ್ಲ ಈ ಸಬ್ಬಸಿಗೆ ಪಲ್ಯದಲ್ಲಿ ಹಾಕೋಬೇಕು. ಒಗ್ಗರಣೆಯಲ್ಲಿ ಹಾಕೊಂಡು ರೆಡಿ ಆಯ್ತು. ಇದು ಸಬ್ಬಸಿಗೆ ಸೊಪ್ಪಿನ ಕಡುಬು ರೆಡಿ ಆಯ್ತು. ಲಾಸ್ಟಲ್ಲಿ ಕೊತ್ತಂಬರಿ ಹಾಕೊಂಡ್ಬಿಡ್ಬೇಕು. ಈಗ ಬಿಸಿ ಬಿಸಿಯಾದ ಸಬ್ಬಸಿಗೆ ಸೊಪ್ಪಿನ ಕಡುಬು ರೆಡಿಯಾಗಿದೆ. ಬಿಸಿ ಬಿಸಿಯಾದ ಸಬ್ಬಸಿಗೆ ಸೊಪ್ಪಿನ ಕಡುಬು ರೆಡಿಯಾಗಿದೆ.